ಆರ್ಥಿಕ ಕ್ಷೇತ್ರದಲ್ಲಿ ಬ್ಯಾಂಕ್ಗಳ ಸೇವೆ ಗಮನವಾಗಿದ್ದು, ಜನಸಾಮಾನ್ಯರು ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಹೇಳಿದರು. ಅವರು ಇಲ್ಲಿನ ಮಡಿಕೇರಿ ರಸ್ತೆಗೆ ಸ್ಥಳಾಂತರಗೊಂಡಿರುವ ಚೌಡ್ಲು ಕರ್ನಾಟಕ ಬ್ಯಾಂಕ್ ಶಾಖೆಯ ಪ್ರಾಂಗಣ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಬ್ಯಾಂಕ್ ಜನಸ್ನೇಹಿಯಾಗಿ ಜನಸಾಮಾನ್ಯರಿಗೆ ಹತ್ತಿರವಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದರು. ವ್ಯಾಪಾರ, ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಸೇವೆ ನೀಡುತ್ತಿದೆ. ಆದರೂ ನಿಸ್ವಾರ್ಥವಾಗಿ ದುಡಿಯುತ್ತಿರುವ ರೈತರಿಗೆ ಮತ್ತಷ್ಟು ಸೇವೆ ಸಲ್ಲಿಸುವಂತಾಗಬೇಕು ಎಂದರು. ವ್ಯವಸ್ಥೆ ಇರಬಹುದು, ಇನ್ನೊಂದು ಇರಬಹುದು. ಬ್ಯಾಂಕಿನಲ್ಲಿ ಸದಾ ನಾವು ಯಾವ ರೀತಿ ಅವರಿಗೆ ನಡ್ಕೊಳ್ತೀವೋ ಹೆಚ್ಚೆಚ್ಚು ಲಾಭವನ್ನು ನಾವು ಗ್ರಾಹಕರು ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಬ್ಯಾಂಕ್ನವರು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಒಮ್ಮೆ ಅದೇನೋ ರೇಟಿಂಗ್ ಅಲ್ಲಿ ಕೊಂಡು ಹಾಕೋದು ಅಂತ ಹೇಳ್ತಾರೆ. ಆರ್ಥಿಕ ಭದ್ರತೆ ಬಂದಿರತಕ್ಕಂಥದ್ದು, ಯಾರು ಕಷ್ಟಪಡ್ತಾರೆ ಅವರಿಗೆ ಆರ್ಥಿಕ ಸುಭದ್ರತೆ ಆಗಿರ್ತಕ್ಕಂಥದ್ದು. ನೀವು ಓದಿ ಕಷ್ಟಪಟ್ಟರು ಕೂಡ ಅವರಿಗೂ ಕೂಡ ಆರ್ಥಿಕ ಭದ್ರತೆ ಬಂದಿದೆ. ಕೃಷಿಯಲ್ಲೂ ಕೂಡ ಜೀವನವನ್ನ ಕ್ರಮವಾಗಿಟ್ಟುಕೊಂಡು ಒಂದು ಕೃಷಿಯನ್ನ ಮಾಡ್ಕೊಂಡು ಹೋದ್ರೆ ಇವತ್ತಿನ ಬೆಲೆಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಆರ್ಥಿಕ ಸುಭದ್ರತೆ ಕಾರಣ ಆಗಿರ್ತಕ್ಕಂಥದ್ದು. ಬ್ಯಾಂಕ್ನ ಮೈಸೂರು ವಲಯದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಡಾಕ್ಟರ್ ಅರುಣ್ ಮಾತನಾಡಿ, ಕರ್ನಾಟಕ ಬ್ಯಾಂಕ್ ಸ್ಥಾಪನೆಗೊಂಡು 100 ವರ್ಷ ಪೂರೈಸಿದೆ. ಈಗ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ಕೆಲವೆಡೆಯೂ ತನ್ನ ಶಾಖೆಯನ್ನು ಹೊಂದಿದೆ. ಆದ್ದರಿಂದಲೇ ಭಾರತದ ಕರ್ನಾಟಕ ಬ್ಯಾಂಕ್ ಎಂದು ಹೆಸರುವಾಸಿಯಾಗಿದೆ ಎಂದರು. ಸೋಮವಾರಪೇಟೆ ಶಾಖೆಯು 1976ರಲ್ಲಿ ಆರಂಭಗೊಂಡು 16,000 ಗ್ರಾಹಕರಿಗೆ ತನ್ನ ಸೇವೆ ನೀಡುತ್ತಾ 143 ಕೋಟಿ ವಹಿವಾಟು ನಡೆಸಿದೆ ಎಂದರು. ಬ್ಯಾಂಕಿನ ಕ್ಲಸ್ಟರ್ ಮುಖ್ಯಸ್ಥ ಜಯಾನಂದ್ ದೇವಾಡಿಗ, ಶಾಖಾ ವ್ಯವಸ್ಥಾಪಕ ನಾಗರಾಜ್ ದೇವಾಡಿಗ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬ್ಯಾಂಕ್ನ ಸಿಬ್ಬಂದಿಗಳಾದ ಪ್ರಣೀತಾ ಉಪಾಧ್ಯಾಯ ಪ್ರಾರ್ಥಿಸಿ, ತನುಶ್ರೀ ಕಾರ್ಯಕ್ರಮ ನಿರೂಪಿಸಿದರು. ಅಂದರೆ ನಮ್ಮ ಬ್ಯಾಂಕು ಒಂದು ರೀಜನ್ ಕರ್ನಾಟಕದಲ್ಲಿ ಮಾತ್ರ ಅಂತ ಸೀಮಿತವಾಗಿದ್ದ ಒಂದು ಬ್ಯಾಂಕನ್ನು ಈಗ ಭಾರತದ ಕರ್ನಾಟಕ ಬ್ಯಾಂಕ್ ಅಂದರೆ ಭಾರತದ ಕರ್ನಾಟಕ ಬ್ಯಾಂಕ್ ಎಂದು ಘೋಷಣೆಯ ಮೂಲಕ ಎಲ್ಲರಿಗೂ ಕೂಡ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಇದರ ಒಂದು ಸೇವೆಯನ್ನು ಕೊಡಬೇಕು ಅಂತ ಪಣ ತೊಟ್ಟು 900ಕ್ಕೂ ಅಧಿಕ ಶಾಖೆಗಳು, 1 ಕೋಟಿಗೂ ಅಧಿಕ ಸಂತೃಪ್ತರ ಗ್ರಾಹಕರು ನಗುಮೊಗದ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ